ಏನು ಬಹುತೇಕರಿಗೆ ಕುತೂಹಲ ಅಪ್ಪ ಇದು. ಡ್ರೋನ್ ಮೂಲಕ ಧಿಂಗ್ರಿ ದಾಳಿ ಆಗುತ್ತೆ, ಯಾಯ್ ಬಳಸ್ಕೊಂಡು ಹೆಂಗಪ್ಪ ದಾಳಿ ಮಾಡಿದ್ರು ಅಂತ. 40 ಮೀಟರ್ ವೇಗದಲ್ಲಿ, ಸೆಕೆಂಡ್ಗೆ 40 ಮೀಟರ್ ವೇಗದಲ್ಲಿ ನುಗ್ಗಿ ಹೊಡೆಯಬಲ್ಲಂತ ಸಾಮರ್ಥ್ಯ ಇದೆಯಂತೆ. ಕಮಿಕಾಜೆ ಡ್ರೋನ್ ಅಟ್ಯಾಕ್ ವ್ಯಾಪ್ತಿ 1.5 ಕಿಲೋಮೀಟರ್. HD ಕ್ಯಾಮೆರಾ, ನೇವಿಗೇಷನ್, ಜಾಮರ್ ವಿರೋಧಿ ತಂತ್ರಜ್ಞಾನವನ್ನ ಕೂಡ ಅಳವಡಿಸಲಾಗಿದೆಯಂತೆ. ಒಂದು ಡ್ರೋನ್ ಬೆಲೆ ನೀವು ಗಮನಿಸಿದ್ರೆ 30,000 ರೂಪಾಯಿ ಎನ್ನಲಾಗ್ತಾ ಇದೆ. ಒಮ್ಮೆ ದಾಳಿ ಮಾಡಿದ್ರೆ ಡ್ರೋನ್ ಮತ್ತೆ ಉಪಯೋಗವಿಲ್ಲ. ಈಗ ಒಂದು ಸಾರಿ ಆ ಡ್ರೋನ್ ಅನ್ನ ಬಳಕೆ ಮಾಡಿ ಅಟ್ಯಾಕ್ ಮಾಡಿದ್ದೀವಿ, ದಾಳಿ ಆಗಿದೆ ಅಂದ್ರೆ ಮತ್ತೆ ಅದೇ ಡ್ರೋನ್ ತಂದು ದಾಳಿ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಒಂದ್ಸಾರಿ ಉಪಯೋಗಕ್ಕೆ ಬಂದಂತಹ ಡ್ರೋನ್ ಮತ್ತೊಮ್ಮೆ ಅದನ್ನ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ. ಇದು ಕಮಿಕಾಜೆಯ ಮಹತ್ವ, ಅದಕ್ಕಿರುವಂತಹ ಕೆಪಾಸಿಟಿ, ಅದರ ಶಕ್ತಿ ಎಂಥದ್ದು ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಯಾವಾಗ್ಲೂ ಕೂಡ ಒಂದು ಮಾತು ಹೇಳ್ತೀವಿ, ಭಾರತ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಸ್ವಾತಂತ್ರ್ಯ ದಿನವನ್ನ ಬಹಳ ಸಂಭ್ರಮದಿಂದ ನಾವೆಲ್ಲ ಕೂಡ ಆಚರಣೆ ಮಾಡ್ತೀವಿ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕವೂ ಕೂಡ ಭಾರತ ಎಷ್ಟು ಶಕ್ತಿಶಾಲಿ ಆಗಿದೆ, ಎಷ್ಟು ಮುಂದುವರೆದ ರಾಷ್ಟ್ರವಾಗಿದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಎಕ್ಸಾಂಪಲ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಿದ್ದಾರಂತೆ ಅಶನ್ಯ ದ್ವಿವೇದಿ. ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಸಂಪೂರ್ಣವಾಗಿ ಉಗ್ರರನ್ನ ಮಟ್ಟ ಹಾಕಬೇಕು ಅನ್ನೋ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ಬಗ್ಗೆ ನಮಗೆ ವಿಶ್ವಾಸ ಇದೆ, ಕಂಪ್ಲೀಟ್ ಆಗಿ ಉಗ್ರರನ್ನ ಮಟ್ಟ ಹಾಕ್ತಾರೆ ಅನ್ನುವಂತಹ ವಿಶ್ವಾಸ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶನ್ಯ ಹೇಳಿಕೆ ಕೊಟ್ಟಿದ್ದಾರೆ ಈ ಆಪರೇಷನ್ ಸಿಂಧೂರದ ಬಳಿಕ. ಶುಭಂ ದ್ವಿವೇದಿ ಅವರ ಪತ್ನಿ ಅವರು ಈ ಒಂದು ಪಹಲ್ಗಾಮ್ ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದಂತಹ ದ್ವಿವೇದಿ ಅವರ ಪತ್ನಿ ಅಶನ್ಯ ದ್ವಿವೇದಿ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಮತ್ತು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಅವರು ಬಹಳಷ್ಟು ಹೆಮ್ಮೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಶ್ರುತಿ, ನಾವು ಕ್ಯಾಮಿಕಾಸ್ ಡ್ರೋನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಒಂದು ಆತ್ಮಾಹುತಿ ಡ್ರೋನ್. ಸೊ ಇದು ಆತ್ಮಾಹುತಿ ಬಾಂಬರ್ ತರ ಆತ್ಮಾಹುತಿ ಡ್ರೋನ್. ನೀವು ಆವಾಗಲೇ ಹೇಳಿದ ರೀತಿಯಲ್ಲಿ ಒಂದು ಸರಿ ಯೂಸ್ ಮಾಡಿದಂತಹ ಡ್ರೋನ್ ಅನ್ನ, ಈ ಒಂದು ಕ್ಯಾಮಿಕಾಜೆ ಡ್ರೋನ್ ಅನ್ನ ಮತ್ತೊಂದ್ ಸರಿ ಯೂಸ್ ಮಾಡಕ್ ಆಗಲ್ಲ. ಬಿಕಾಸ್ ಇಟ್ಸ್ ಅ ಸುಸೈಡ್ ಡ್ರೋನ್ ಅಥವಾ ಆತ್ಮಾಹುತಿ ಡ್ರೋನ್. ಅಂದ್ರೆ ಇದು ಅಡ್ಡಾಡುವ ಮದ್ದುಗುಂಡು ಅಂತ ಕರೀತಾರೆ. ಸೊ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಮಾನವ ರಹಿತವಾದಂತಹ ವೈಮಾನಿಕ ವಾಹನ UAV, ಮಾನವ ರಹಿತ ವೈಮಾನಿಕ ವಾಹನ, ಅಲ್ಲಿ ಮನುಷ್ಯರು ಆಪರೇಟ್ ಮಾಡೋದಿಲ್ಲ, ಬದಲಾಗಿ ಅದು ಸ್ವಯಂ ಚಾಲಿತವಾಗಿ ಸ್ಫೋಟಕಗಳ ಪೇಲೋಡ್ಗಳನ್ನ ತೆಗೆದುಕೊಂಡು ಹೋಗಿ ಉದ್ದೇಶಪೂರ್ವಕವಾಗಿ ನಿಗದಿಪಡಿಸಿದಂತ ಗುರಿಯಲ್ಲಿ ಅಪ್ಪಳಿಸೋದಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಮಾನವ ರಹಿತವಾದಂತಹ ಒಂದು ಡ್ರೋನ್ ಅಥವಾ ವೈಮಾನಿಕ ವಾಹನ ಗುರಿಯನ್ನ ನಿಗದಿಪಡಿಸಿ ಪೇಲೋಡ್, ಸ್ಫೋಟಕ ಪೇಲೋಡ್ಗಳನ್ನ ಆ ಒಂದು ಗುರಿಗೆ ಅಪ್ಪಳಿಸುವುದಕ್ಕೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಈ ಡ್ರೋನ್ಗಳು UAV ಕಣ್ಗಾವಲು ಅಂತಂದ್ರೆ ಅಂದ್ರೆ ಮಾನವ ರಹಿತವಾದಂತಹ ಕಣ್ಗಾವಲು ಸಾಮರ್ಥ್ಯವನ್ನ ಹೊಂದಿರುವಂತಹ ಮತ್ತು ನಿಖರತೆಯೊಂದಿಗೆ ಗುರಿಯನ್ನ ಮುಟ್ಟಿ ಅಲ್ಲಿ ಪೇಲೋಡ್ಗಳನ್ನ ಹಾಕುವಂತಹ ಒಂದು ಏನಂತಾರೆ ಆತ್ಮಾಹುತಿ ಡ್ರೋನ್. ಸೊ ಅಲ್ಲಿ ಮನುಷ್ಯರಲ್ಲ, ಬಟ್ ಅದೇ ಮನುಷ್ಯರ ತರ ಮಾಡ್ಬೇಕಾಗಿರುವಂತ ಕೆಲ್ಸನ ಅದು ಮಾಡುತ್ತೆ. ಸೊ ಈ ಕಮಿಕಾಜೆ ಸುಸೈಡ್ ಡ್ರೋನ್ ಅನ್ನ ಬಳಸಲಾಗಿದೆ. ಇಸ್ರೇಲ್ ವಾರ್ ನಲ್ಲೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಪ್ರಸ್ತಾಪಗಳು ಬಂದಿತ್ತು. ಭಾರತೀಯ ತಂತ್ರಜ್ಞಾನದಲ್ಲಿ ಸುಸೈಡ್ ಡ್ರೋನ್ ಅಂತಾನೆ ಈ ಒಂದು ಕೆಮಿಕಾಜೆಯನ್ನ ಹೇಳ್ತಾರೆ. ಮಾನವ ರಹಿತ ವೈಮಾನಿಕ ವಾಹನ ಟಾರ್ಗೆಟ್ ಫಿಕ್ಸ್ ಮಾಡಿ ತಗೊಂಡೋಗಿರುವಂತಹ ಪೇಲೋಡ್ ಸ್ಫೋಟಕಗಳನ್ನ ಅಲ್ಲಿ ಹಾಕೋದು, ಆ ಮೂಲಕ ಅದರ ಕೆಲಸನೂ ಮುಗಿಯಿತು. ಪುಲ್ವಾಮಾ ಅಟ್ಯಾಕ್ ಆದಾಗ ಉಗ್ರ ಸಂಘಟನೆಯವರು ಈ ಆತ್ಮಾಹುತಿ ದಾಳಿ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾರೆ ಉಗ್ರ ಸಂಘಟನೆಯ ಪರವಾಗಿ. ಅವ್ರು ಬಂದು ನಿಗದಿತ ಪ್ಲೇಸ್ ಅನ್ನ ಟಾರ್ಗೆಟ್ ಮಾಡಿ ತಾವು ಸಾಯೋದಲ್ದೆ ಅಲ್ಲಿದ್ದಂತವರನ್ನ ಜಮೀರ್ ಅಹಮದ್ ಖಾನ್ ಅವರು ನಾನು ಸುಸೈಡ್ ಬಾಂಬರ್ ಆಗ್ತೀನಿ ಅಂತ ಹೇಳಿಲ್ವೇ? ಅಂದ್ರೆ ದೇಶಕ್ಕೋಸ್ಕರ ಬೇಕಾದ್ರೆ ನನ್ ಪ್ರಾಣನೂ ಕೊಡ್ತೀನಿ ಮತ್ತು ಬೇರೆಯವ್ರ ಪ್ರಾಣನೂ ತೆಗಿತೀನಿ ಅಂತ. ಸೊ ಅದು ಸುಸೈಡ್ ಬಾಂಬರ್. ಬಟ್ ಇಲ್ಲ, ಆ ರೀತಿ ಅಲ್ಲ, ಒಂದು ಉಪಕರಣ ಇಟ್ಕೊಂಡು ಅಟ್ಯಾಕ್ ಮಾಡೋದು. ಸೊ ದಾವಣಗೆರೆ ಕಡೆ ಹೋಗೋಣ. ದಾವಣಗೆರೆಯಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ಬೆಳಗಾವಿ. ಓಕೆ.
ಬೆಳಗಾವಿಯಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ಈ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಭಾರತದ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ನಾಗರಿಕ ಕೂಡ ಇದನ್ನ ನಿರೀಕ್ಷೆ ಮಾಡ್ತಾ ಇದ್ರು. ಆ ನಿರೀಕ್ಷೆಯನ್ನ ತಲುಪುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿ ಆಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತಹ ಸಂಭ್ರಮಾಚರಣೆ ಆಗ್ತಾ ಇದೆ. ಬೆಳಗಾವಿಯ ನೇರ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. बोलो भारत माता की जय, बोलो भारत माता की जय, बोलो भारत माता की जय. वंदे मातरಂ, वंदे मातरಂ, वंदे मातरಂ. ಭಾರತ ಅಷ್ಟು ಬಲಿಷ್ಠವಿದೆ, ಅಷ್ಟು ರಕ್ಷಣೆ ಮಾಡುವಂತ ನಮ್ಮ ಸೈನಿಕರ ಮೇಲೆ ನಮಗೆ ಹೆಮ್ಮೆನೂ ಇದೆ. ನಮ್ಮ ಸೈನ್ಯ ಇಷ್ಟು ಬಲಿಷ್ಠವಾಗಿದೆ ಸರ್, ಭಾಳ ಹೆಮ್ಮೆನೂ ಇದೆ. ನಮ್ಮ ಹೆಣ್ಮಕ್ಳಿಗೆ ಸಿಂಧೂರ ಅಳಸಾಕ ಯೋಚನೆ बोलो भारत माता की जय, बोलो भारत माता की जय, बोलो भारत माता की जय. ಏನಾರ ಮುಂದೆ वंदे मातरಂ, वंदे मातरಂ, वंदे मातरಂ. ಭಾರತ ಅಷ್ಟು ಬಲಿಷ್ಠವಿದೆ, ಅಷ್ಟು ರಕ್ಷಣೆ ಮಾಡುವಂತ ನಮ್ಮ ಸೈನಿಕರ ಮೇಲೆ ನಮಗೆ ಹೆಮ್ಮೆನೂ ಇದೆ. ನಮ್ಮ ಸೈನ್ಯ ಇಷ್ಟು ಬಲಿಷ್ಠವಾಗಿದೆ ಸರ್, ಭಾಳ ಹೆಮ್ಮೆನೂ ಇದೆ. ಅದಕ್ಕೆ ತಕ್ಕಂಥ ಪ್ರತ್ಯುತ್ತರವನ್ನು ನಾವು